ನಾವು ಮಾಡಿದಂಥ ಮ್ಯಾಟ್ರಿಕ್ಸ್ 9x9. ಮೊದಲು ಅರಣ್ಯ ವೃಕ್ಷಗಳು, ಅಲ್ಲಿಂದ 9 ಅಡಿಗೆ ನನ್ನ ಪ್ರಥಮ ವಾಣಿಜ್ಯ ಬೆಳೆ ತೆಂಗು. ಈ ತೆಂಗಿನಿಂದ 9 ಅಡಿಗೆ ಅಂದರೆ ಉತ್ತರದಲ್ಲಿ 9 ಅಡಿ ಮತ್ತು ಈ ಕಡೆ ಪೂರ್ವದಲ್ಲಿ 9 ಅಡಿಗೆ ಮತ್ತು ಇನ್ನೊಂದು ಗಿಡಗಳನ್ನು ಚಿಕ್ಕ ಮಾಡ್ಕೊಂಡಿದ್ದೀವಿ. ಸೊ ಇದು ತೆಂಗಿನ ಸಾಲು, ಮೊದಲ ಸಾಲು, ಎರಡನೇ ಸಾಲು ಅಡಿಕೆ, ಮೂರನೇ ಸಾಲು ಅಡಿಕೆ, ನಾಲ್ಕನೇ ಸಾಲು ತೆಂಗು. ಅಂದರೆ 0, 9, 18, 27. ತೆಂಗಿನಿಂದ ತೆಂಗಿಗೆ ಅಂತರ 27 ಅಡಿ, ತೆಂಗಿನಿಂದ ಈ ಅಡಿಕೆಗೆ ಅಂತರ 9 ಅಡಿ, ಅಡಿಕೆಯಿಂದ ಅಡಿಕೆಗೆ ಅಂತರ 9 ಅಡಿ, ಈ ಅಡಿಕೆಯಿಂದ ಆ ಅಡಿಕೆಗೆ ಅಂತರ 9 ಅಡಿ. ಅಂದರೆ ಇವೆರಡೂ ಸಾಲುಗಳನ್ನು ನೀವು ಗಮನಿಸಿದಾಗ ಇದು 9x9 ಡ್ಯುಯಲ್ ಅರೆಕಲ್ ಲೈನ್. 9x9 ಅಂತರದ 2 ಅಡಿಕೆಯ ಸಾಲುಗಳು 2 ತೆಂಗಿನ ಸಾಲಿನ ಮಧ್ಯದಲ್ಲಿ ಬಂದಿದೆ. ಇಲ್ಲೇನು ಮಾಡಿದ್ವಿ ಅಂದರೆ ಈ ತೆಂಗಿಗೂ ಆ ತೆಂಗಿಗೂ 2 ಅಡಿಕೆ ಸಾಲು ಬಂತು ಈ ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ. ಆದರೆ ಉತ್ತರ ದಿಕ್ಕಿನಲ್ಲಿ ಏನು ಮಾಡಿದ್ವಿ ನೋಡಿ, ಈ ತೆಂಗಿಗೂ ಅದರ ಮುಂದಿನಿರೋ ತೆಂಗಿಗೂ ಇಲ್ಲಿ ನಾವು 9 ಅಡಿದು 2 ಗುಂಡಿ ಬರುತ್ತಲ್ವಾ, ಈ 9 ಅಡಿ 2 ಗುಂಡಿಯಲ್ಲಿ ನಾವು ಅಡಿಕೆ ಹಾಕಿಲ್ಲ. ಈ ತೆಂಗಿನ ಸಾಲಿನಲ್ಲಿ ಒಂದು ಡೈರೆಕ್ಷನ್ನಲ್ಲಿ ಈ ಉತ್ತರ ಭಾಗದಲ್ಲಿ ನಾವು 2 ಅಡಿಕೆ ಗಿಡ ಕಮ್ಮಿ ಮಾಡಿದ್ದೀವಿ. ಆ ಜಾಗದಲ್ಲಿ 9 2 ಹಣ್ಣಿನ ಗಿಡಗಳು ಹಾಕಿದ್ದೀವಿ. ನೋಡಿ, ಇದು ರಾಮಫಲ, ಇದು ಚಿಕ್ಕು ಸಪೋಟ. ಸೊ ಈ 2 ಗಿಡಗಳನ್ನು ನಾವು ಇಲ್ಲಿ ಹಾಕಲಿಕ್ಕೆ ಸಾಧ್ಯವಾಯಿತು. ಅಂದರೆ ಎರಡೂ ತೆಂಗಿನ ಮಧ್ಯೆ 27 ಅಡಿ ಅಂತಂದರೆ 2 ತೆಂಗಿನ ಮಧ್ಯೆ 2 ವಿವಿಧ ಜಾತಿಯ ಹಣ್ಣಿನ ಗಿಡಗಳು ಬಂತು. ಅಂದರೆ ಡೇ 1 ಇಲ್ಲಿ 2 ಅಡಿಕೆ ಗಿಡ ಹಾಕ್ಬೋದಾಗಿತ್ತು 9 ಅಡಿ ಅಂತರದಲ್ಲಿ. ಬಟ್ ಅಲ್ಲಿ ಬೇಕು ಅಂತಲೇ ನಾವು ಇಲ್ಲಿ 2 ಅಡಿಕೆ ಗಿಡನ ಕಮ್ಮಿ ಮಾಡಿ ಅಲ್ಲಿ 2 ಹಣ್ಣಿನ ಗಿಡಗಳು ಹಾಕೊಂಡ್ವಿ. ಈ ರೀತಿ ಮಾಡಿದ್ರಿಂದ ಈ 4 ಎಕರೆನಲ್ಲಿ ನಾವು 150 ತೆಂಗು, 750 ಅಡಿಕೆ, 200ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನು ಜೋಡಿಸಲಿಕ್ಕೆ ಮೊದಲ ದಿನದಲ್ಲೇ ಜುಲೈ 2022ನಲ್ಲಿ ಸಾಧ್ಯವಾಯಿತು. ಈಗ ನಾವು 200ಕ್ಕೂ ಹೆಚ್ಚು ವಿವಿಧ ಬಗೆಯ ಹಣ್ಣಿನ ಗಿಡಗಳು ಇವತ್ತು ಈ ತೋಟದಲ್ಲಿ ಸೃಷ್ಟಿಯಾಗಿದೆ. ಸೊ ಇದು ಗ್ರಿಡ್ ಮ್ಯಾಟ್ರಿಕ್ಸ್, 9x9 ಗ್ರಿಡ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಈ 9 ಅಡಿ ಅಂತರ ಕಮ್ಮಿ ಆಗುತ್ತೆ. ಹೊಸದಾಗಿ ಮಾಡುವಂಥವ್ರು ದಯವಿಟ್ಟು ಇದನ್ನು 12x12 ಮಾಡಿ, 9x9 ಮಾಡಬೇಡಿ ಅಂತ ನನ್ನ ಸಲಹೆ. ಸ್ಟಾಪ್.